ನಾವು ಸಮಾಧಾನ ಶಾಂತಿಯಾಗಿರ್ಬೇಕು ಅಂತಂದ್ರು ಗೋಲ್ಡ್ ಆಗ್ಬೋದು, ಹಣ ಆಗ್ಬೋದು, ಅಥವಾ ಆಸ್ತಿ ಆಗ್ಬೋದು, ಇವೆಲ್ಲದಕ್ಕೂ ಒಂದು ಇದಿದೆ, ಲಿಮಿಟ್ ಇದೆ. ಯಾವಾಗ ಅಸತ್ಯದಲ್ಲಿ ಒಂದು ಚೂರು ಅಸತ್ಯತೆ ಇದ್ದರೂ ನಿದ್ದೆ ಸರಿಯಾಗಿ ಬರಲ್ಲ. ನಿಮಗೆ ನಿದ್ದೆನೇ ನಿಮ್ಗೆ ಹೇಳ್ತಿರುತ್ತೆ ನೀವು ಸತ್ಯನೋ ಸುಳ್ಳು ಅಂತಂತೇಳಿ. ಈಗ ನೀವು ಕಾರ್ ತೆಗೆದುಕೊಳ್ಬೇಕು, ಕಾರು ಅಯ್ಯೋ ನಾನು ಅವ್ರು ನೋಡ್ತಾರೆ, ಅಯ್ಯೋ ಅನ್ಕೋತಾರೋ, ಅವಶ್ಯಕತೆನೇ ಇಲ್ಲ. ನನಗೆ ಕಾರ್ ಬೇಕು, ನಾನು ತೆಗೆದುಕೊಳ್ತೀನಿ. ನನಗೇನು ಬೇಕಪ್ಪ ಕಂಫರ್ಟ್ಗೆ, ಹಾಗಂತೇಳಿ ನಾನು ಡಿಫೆಂಡರೇ, ರೋಲ್ಸ್ ರಾಯ್ಸೇ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಸಾಲ ಮಾಡ್ಕೊಂಬಂದು ನಾನು ತಗೊಳ್ಬೇಕಾ? ಆ ನಂಬರ್ 1 ಅಂತಿದೆಯಲ್ಲ, ಇಸ್ ಸಚ್ ಅ ಫೇಕ್ ಥಿಂಗ್. ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ. ಈ ಕಾಂಪಿಟೇಟಿವ್ ವರ್ಲ್ಡ್, ನೀನು ಇಷ್ಟು ಮಾರ್ಕ್ಸ್ ತೆಗಿಬೇಕು, ನೀನು ಹೀಗೆ ಇರಬೇಕು, ನೀನು ಇಂಥ ಡ್ರೆಸ್ಸೇ ಹಾಕಬೇಕು, ನೀನು ಹೀಗಿದ್ರೇ ನೀನು ಶ್ರೀಮಂತ ಅಂತ ಹೇಳೋದು. ಸಾಲ ಅನ್ನುವಂಥದ್ದು ಊರಿಗೆ ಒಬ್ಬನ ಹತ್ರನೂ ಇರಲಿಲ್ಲ. ಇವಾಗ ಏನ್ರಿ ಅದು ಹೊಸದು, ಎಲ್ಲರ ಹತ್ರ ಸಾಲ ಇರೋವಂಥದ್ದು. ಬಿಕಾಸ್ ವಿ ಆರ್ ಚೇಸಿಂಗ್ ಸಮಥಿಂಗ್ ದಟ್ ಈಸ್ ನಾಟ್ ದೇರ್. ನಮಸ್ಕಾರ ವೀಕ್ಷಕರೇ, ಅನಂತ ವಿಶ್ವಾಚಾರ್ಯ ಗುರೂಜಿಯವರ ಮನಿ ಈಸ್ ಹ್ಯಾಪಿನೆಸ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಸಾಮಾನ್ಯವಾಗಿ ನಮ್ಗೇನಾದ್ರೂ ಅನಾರೋಗ್ಯ ಸಮಸ್ಯೆ ಬಂದ್ರೆ ಅಥವಾ ನಮ್ಗೇನಾದ್ರೂ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಮ್ಗೆ ಏನ್ ಸಮಸ್ಯೆ ಆಗಿದೆ ಅಂತ ಡಾಕ್ಟರ್ ಕೇಳಿ ನಮ್ಗೆ ಒಂದು ಪ್ರಿಸ್ಕ್ರಿಪ್ಷನ್ ಅನ್ನ ಬರೆದು ಕೊಡ್ತಾರೆ. ಅದರಲ್ಲಿ ಆಂಟಿಬಯೋಟಿಕ್ಸ್ ಇರುತ್ತೆ, ಅಥವಾ ನಮ್ಮ ಆರೋಗ್ಯ ಸರಿ ಹೋಗೋದಕ್ಕೆ ಏನ್ ಬೇಕೋ ಆ ಮೆಡಿಸನ್ ಅನ್ನ ಬರೆದು ಕೊಡ್ತಾರೆ. ಆಮೇಲೆ ಡಾಕ್ಟರ್ ಈ ರೀತಿಯಾಗಿ ಒಂದು 5 ದಿನಗಳ ಕಾಲ 7 ದಿನಗಳ ಕಾಲ ಈ ಮೆಡಿಸನ್ ತಗೋಬೇಕು, ಹೀಗಿರ್ಬೇಕು, ಈ ರೀತಿ ಪಥ್ಯ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅದನ್ನ ನಾವು ಫಾಲೋ ಮಾಡಿದಾಗ ನಮ್ಮ ಆರೋಗ್ಯ ಸರಿ ಹೋಗುತ್ತೆ. ಅಂತೆಯೇ ಜೀವನದಲ್ಲಿ ನಾನಾ ರೀತಿಯಾದಂತಹ ಕಷ್ಟಗಳು, ಕಾರ್ಪಣ್ಯಗಳು, ಸಮಸ್ಯೆಗಳು, ಹಣದ ಸಮಸ್ಯೆ, ಈ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ನಾವ್ ಏನ್ ಮಾಡೋದು, ಇದನ್ನ ಹೇಗ್ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ನಮ್ಗೆ ಸರಿಯಾದಂತಹ ಮಾರ್ಗೋಪಾಯಗಳು ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಿಮಗೆ ಸರಿಯಾದಂತಹ ಮಾರ್ಗದರ್ಶನ, ಅಂದ್ರೆ ಹಣ, ಆಸ್ತಿ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವ್ ಏನ್ ಸಮಸ್ಯೆ ಅನುಭವಿಸ್ತಾ ಇದೀವಿ, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಅದನ್ನ ಯಾವ ರೀತಿ ಸರಿ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ನಮ್ಮೆಲ್ಲಾ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಳ್ಬಹುದು, ಇದನ್ನ ತಿಳಿಸ್ಕೊಡ್ತಾರೆ. ಅವರ ಕಾರ್ಯಾಗಾರಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಉತ್ತಮ ಕೆಲಸವನ್ನ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತ್ಯ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಉಪಯುಕ್ತ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಗುರೂಜಿಯವರನ್ನ ವೆಲ್ಕಮ್ ಮಾಡ್ಕೊಡ್ತೀನಿ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದುಕೊಂಡು ಲಕ್ಷಾಂತರ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಇರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ ಹಾಗೆ ಕಾರ್ಯಕ್ರಮದ ಮುಖಾಂತರ, ನಿಮ್ಮ ವರ್ಕ್ಶಾಪ್ಗಳ ಮುಖಾಂತರ ನಮ್ಮ ಜನರ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರವನ್ನ ಕೊಟ್ಟಿದ್ದೀರಾ. ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಅವರು ಕೂಡ ಈಗ ಉತ್ತಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಮೊದಲಿಗೆ ನಾನು ಧನ್ಯವಾದ ಹೇಳ್ತಾ ನಾನು ನನ್ನ ಪ್ರಶ್ನೆಯನ್ನ ಶುರು ಮಾಡ್ತೀನಿ. ಗುರುಜಿ, ಕಳೆದ ಕಾರ್ಯಕ್ರಮದಲ್ಲಿ ನೀವು ಸತ್ಯಲೋಕದ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಅಂದ್ರೆ ಸತ್ಯಲೋಕಕ್ಕೆ ನಿಮ್ಮ ಕೈಲಾದಷ್ಟು ನೀವು ಹಣವನ್ನ ದಾನ ಮಾಡಬಹುದು ಅಂತ ಹೇಳಿದ್ರಿ. ಐ ಹೋಪ್ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಕೂಡ ನಿಮ್ಮ ಸತ್ಯಲೋಕಕ್ಕೆ ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿರ್ತಾರೆ. ಮತ್ತೆ ಈ ಸತ್ಯಲೋಕಕ್ಕೆ ಎಲ್ರಿಗೂ ಕೂಡ ಎಂಟ್ರಿ ಇಲ್ಲ ಅಂತ ಕೂಡ ನೀವು ಹೇಳಿದ್ರಿ. ಅಂದ್ರೆ ಅದಕ್ಕೆ ಯಾರು ಬರಬಹುದು, ಅದ್ ಬರೋಕ್ಕಿಂತ ಮುಂಚೆ ಅವರ ಕರ್ಮಗಳು ಯಾವ ರೀತಿ ಕಳೆದಿರ್ಬೇಕು, ಹೇಗೆ ಎಂಟ್ರ್ ಆಗಬಹುದು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ರಿ. ಎಲ್ರೂ ಬಹಳ ಉತ್ಸುಕರಾಗಿ ಕಾಯ್ತಾ ಇರುವಂತದ್ದು ಈ ಸತ್ಯಲೋಕ ಯಾವಾಗ ಶುರು ಆಗತ್ತೆ, ನಾವ್ ಯಾವಾಗ ಬರಬಹುದು ಅಂತ. ಸೊ ಯಾವಾಗ ಶುರು ಆಗ್ತಿದೆ ಗುರುಜಿ? ಮನಸ್ಸಿನಲ್ಲಿ ಈಗಾಗಲೇ ಶುರುವಾಗಿದೆ, ಬಟ್ ಫಿಸಿಕಲಿ ಶುರುವಾಗಬೇಕು ಅಂತಂದ್ರೆ ಎಲ್ಲರ ಸಹಾಯ ಬೇಕು. ಸೊ ಎಲ್ಲರದ್ದು ಅದು ನನ್ನ ಒಬ್ಬನದು ಅಥವಾ ನಿಮ್ಮದು ಅಥವಾ ಒಬ್ಬರದ್ದು ಯಾರ್ದು ಅಲ್ಲ. ಸೊ ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು. ಸೊ ಯಾರ್ಯಾರಿಗೆ ಏನೇನು ಸೌಕರ್ಯ ಇದೆಯೋ ಹಾಗೆ, ಕೆಲವರಿಗೆ ಭೂಮಿ ಕೊಡ್ಲಿಕ್ಕಾಗ್ಬೋದು, ಕೆಲವರಿಗೆ ಹಣ ಕೊಡ್ಲಿಕ್ಕಾಗ್ಬೋದು, ಕೆಲವ್ರು ಸಮಯ ಕೊಡ್ಲಿಕ್ಕಾಗ್ಬೋದು, ಹೇಗಾಗುತ್ತೋ ಹಾಗಾಗಿ. ಸೊ ಲೆಟ್ಸ್ ಆಲ್ ಡೂ ದಿಸ್. ಆ್ಯಂಡ್ ಮೇ ಬಿ 2026ರಲ್ಲಿ ಇದು ಬಂದರೆ ಉತ್ತಮ. ಯಾಕೆ ಇದು ಉತ್ತಮ ಅಂತ ಹೇಳ್ತೇನೆ, ಅದ್ರ ಹೆಸರು ನೋಡಿ, ಸತ್ಯಲೋಕ. ಇದು ನಾವು 14 ಲೋಕಗಳಲ್ಲಿ ಉನ್ನತವಾಗಿರೋ ಲೋಕ ಸತ್ಯಲೋಕ. ಆ ಸತ್ಯಲೋಕದಲ್ಲಿ
ಈ ದೇವರು ಇರುವಂಥದ್ದು ಅನ್ನೋ ಒಂದು ಕಲ್ಪನೆ ಅಥವಾ ನಿಜವೂ ಸಹ. ಸೊ ಹಾಗಾಗಿ ಸತ್ಯ ಲೋಕ ಇದೊಂದು ಕಾನ್ಷಿಯಸ್ನೆಸ್ ಅಷ್ಟೆ. ಅಲ್ಲಿ ಎಲ್ಲರೂ ಹೋಗಬೇಕು, ಅಲ್ಲೆಲ್ಲರೂ ನಾವು ಬದುಕಬೇಕು. ನೋಡಿ, ಸಹಜವಾಗಿ ನೀವು ಯೋಚನೆ ಮಾಡಿ, ನೀವು ಸತ್ಯವಾಗಿ ಬದುಕಿದ್ರೆ ನಿಮಗೆ ಶಾಂತಿ ಸಮಾಧಾನ ಇರುತ್ತೆ. ಯೋಚನೆ ಮಾಡಿ, ಹೌದು. ಜಸ್ಟ್ ಸತ್ಯವಾಗಿ ಅಷ್ಟೆ. ನೀವು ಸುಳ್ಳು ಹೇಳಲಿಲ್ಲಪ್ಪ, ನೀವು ಸುಳ್ಳಾಗಿ ಬದುಕ್ತಿಲ್ಲ, ಕಪಟಿಯಾಗಿ ಇಲ್ಲ, ನೀವು ಸತ್ಯವಾದ ಮಾರ್ಗದಲ್ಲಿ ಬದುಕ್ತಿದ್ದೀರಾ, ಸತ್ಯವಾಗಿ ದುಡಿತಿದ್ದೀರಾ, ಸತ್ಯವಾಗಿ ಊಟ ಮಾಡ್ತಿದ್ದೀರಾ, ನೆಮ್ಮದಿ ಆರಾಮಾಗಿ ನಿದ್ದೆ ಬರುತ್ತೆ ನೋಡಿ. ನೀವು ಯಾವಾಗ ಅಸತ್ಯದಲ್ಲಿ ಒಂದು ಚೂರು ಅಸತ್ಯತೆ ಇದ್ದರೂ ನಿದ್ದೆ ಸರಿಯಾಗಿ ಬರಲ್ಲ. ನಿಮಗೆ ನಿದ್ದೆನೇ ನಿಮ್ಗೆ ಹೇಳ್ತಿರುತ್ತೆ ನೀವು ಸತ್ಯನೋ ಸುಳ್ಳು ಅಂತಂತೇಳಿ. ಸೊ ಹಾಗಾಗಿ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಷಿಯಸ್ನೆಸ್. ಇಟ್ ಈಸ್ ಅ ಬ್ಯೂಟಿಫುಲ್ ರೆಲ್ಮ್. ಇದು ಡಿಫ್ರೆಂಟ್ ಡೈಮೆನ್ಷನ್ ಆಲ್ ಟುಗೆದರ್. ಸೊ ಎಲ್ಲರೂ ಸತ್ಯಲೋಕಕ್ಕೆ ಹೋಗೋಣ, ಬೇಗ ಹೋಗೋಣ. ಖಂಡಿತವಾಗ್ಲೂ ಗುರುಜಿ, ನಾನು ಕೂಡ ಅಷ್ಟೇ ಉತ್ಸುಕತೆಯಿಂದ ಕಾಯ್ತಾ ಇದ್ದೀನಿ. ಗುರುಜಿ, ನಿಮ್ಮ ಕಾರ್ಯಕ್ರಮಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ ನೀವು ಯಾವಾಗಲೂ ಇತಿಮಿತಿಗಳ ಬಗ್ಗೆ ಹೇಳ್ತಿರ್ತೀರಾ. ಅಂದ್ರೆ ಮನುಷ್ಯನನ್ನ ಉನ್ನತಿಗೆ ತಗೊಂಡು ಹೋಗೋದು ಆಸೆನೆ, ಅವನ ಅವನತಿಗೆ ಕಾರಣ ಆಗೋದು ಕೂಡ ಆಸೆನೆ. ಹಾಗಾಗಿ ಇತಿ ಮಿತಿಯಲ್ಲಿದ್ರೆ ಬದುಕು ಇನ್ನಷ್ಟು ಸುಲಭ ಅನ್ನುವಂಥ ಒಂದು ಮಾತಿನಂತೆ ನಮ್ಮ ಇತಿ ಮಿತಿಗಳು ಯಾವ ರೀತಿಯಾಗಿರ್ಬೇಕು ಗುರುಜಿ? ಈಗ ನಾವು ಎಷ್ಟು ಆಸ್ತಿ ಸಂಪಾದನೆ ಮಾಡ್ಬೇಕು, ನಮ್ಮ ಹತ್ರ ಎಷ್ಟು ಚಿನ್ನ ಇರಬೇಕು, ನಮ್ಮ ಬದುಕು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸಾಕಷ್ಟು ಸಂದರ್ಭದಲ್ಲಿ ತಿಳಿಸಿದ್ದೀರಾ. ಬಟ್ ಇವತ್ತಿನ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರಿಗಾಗಿ ಜೀವನದ ಒಂದು ಇತಿ ಮಿತಿಗಳು ಹೇಗಿರಬೇಕು ಅಂತ. ಇದು ಎಲ್ಲೂ ನೀವು ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಇತಿಮಿತಿಗಳ ಬಗ್ಗೆ ಯಾರೂ ಹೇಳೋದೇ ಇಲ್ಲ. ಇನ್ಫ್ಯಾಕ್ಟ್ ಯಾವ ಪುಸ್ತಕದಲ್ಲೂ ಇಲ್ಲ. ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಎಲ್ಲಾದರೂ ನೋಡಿ, ಯಾವುದೇ ಗುರುಗಳಾಗಲಿ ಇತಿಮಿತಿ ಬಗ್ಗೆ ಹೇಳಲಿಲ್ಲ. ಎನಿವೆ, ಐ ಮೀನ್, ನಮ್ಮದು ಡಿಫ್ರೆಂಟ್ ಅಲ್ವಾ? ಸೊ ವಿ ವೆರಿ ಸ್ಪೆಷಲ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನಿಮ್ಗೆ ಯಾವ ತಿಂಡಿ ತುಂಬ ಇಷ್ಟ ಮೇಡಮ್ ಬ್ರೇಕ್ಫಾಸ್ಟಲ್ಲಿ? ಎನಿ ರೈಸ್ ಐಟಮ್ಸ್. ಎನಿ ರೈಸ್ ಐಟಮ್ಸಾ? ಬಟ್ ರೈಸ್ ಐಟಮ್ ತಿನ್ನೋ ಥರನೇ ಇಲ್ಲ ಮ್ಯಾಮ್, ತುಂಬ ಸಣ್ಣಕ್ಕೆ. ಶಿ ಈಸ್ ವೆರಿ ಹೆಲ್ದಿ. ಎನಿವೆ, ಬಟ್ ರೈಸ್ ಐಟಮ್ಸ್ ಅನ್ಕೊಳ್ಳೋಣ. ಈಗ ಯಾವುದೋ ಪಲಾವ್ ಅನ್ಕೊಳ್ಳೋಣ, ಇಲ್ಲ ಏನೋ ಪುದೀನ ರೈಸ್ ಅನ್ಕೊಳ್ಳೋಣ, ಯಾವುದೋ ಅಂತ ಅನ್ಕೊಳ್ಳೋಣ. ಎಷ್ಟು ತಿನ್ಬೋದು ಮೇಡಮ್ ನೀವು? ಹೊಟ್ಟೆ ತುಂಬುವಷ್ಟು. ಅಂದ್ರೆ ಒಂದು ಯೂಶಲಿ ಒಂದು ಕ್ವಾಂಟಿಟಿಯಲ್ಲಿ ಇಷ್ಟಿರ್ಬೋದಾ? ಈಗ ನನಗೆ ಇಷ್ಟ ಅನ್ನೋ ಕಾರಣಕ್ಕೆ ಒಂದು 5 kg ಪಲಾವ್ ಮಾಡಿ 5 kg ನಾನು ತಿನ್ನೋಕ್ಕಾಗುತ್ತಾ? ಖಂಡಿತ ಇಲ್ಲ, ಆಗಲ್ವಲ್ಲ. ತಿನ್ನೋದಕ್ಕೆ ಮನಸ್ಸೇ ಒಪ್ಪಲ್ಲ. ಎರಡನೇದು, ನೀವು ಎಷ್ಟು ಒಳಗಡೆ ಹಾಕ್ಕೊಂಡ್ರು ಅಷ್ಟು ಹೋಗೋದಿಲ್ಲ. ಯು ಆರ್ ಹ್ಯಾಪಿ ವಿತ್ ದಟ್ ಒನ್ ಪೋರ್ಷನ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನೋ ತನಕ ಮಾತ್ರ ಈ ಬಾಡಿಗೆ ಖುಷಿ ಆಗ್ಬಿಡುತ್ತೆ. ಬಟ್ ಮೋರ್ ದೆನ್ ದ್ಯಾಟ್ ಬಾಡಿ ವಿಲ್ ನಾಟ್ ಟೇಕ್. ದ ಹಾರ್ಡ್ವೇರ್ ಡಸಂಟ್ ಟೇಕ್. ಲೈಕ್ವೈಸ್ ಮನಸ್ಸಿಗೂ ನಾವು ಸಮಾಧಾನ ಶಾಂತಿಯಾಗಿರ್ಬೇಕು ಅಂತಂದ್ರು ಗೋಲ್ಡ್ ಆಗ್ಬೋದು, ಹಣ ಆಗ್ಬೋದು, ಅಥವಾ ಆಸ್ತಿ ಆಗ್ಬೋದು, ಇವೆಲ್ಲದಕ್ಕೂ ಒಂದು ಇದಿದೆ, ಲಿಮಿಟ್ ಇದೆ. ಬಟ್ ನಮ್ಗೆ ಆ ಲಿಮಿಟ್ ಎಷ್ಟು ಅಂತ ಗೊತ್ತಾಗ್ತಿಲ್ಲ. ನಮಗೆ ಗೊತ್ತಾಗ್ದೇ ನಾವು ತಿಂದ್ಬಿಡ್ತಿದ್ದೀವಿ. ಅಂದರೆ ಪಲಾವ್ ಇಷ್ಟ, ನಾವೇನು ಮಾಡ್ತಿದ್ದೀವಿ, 10-15 kg ಮಾಡ್ಕೊಂಡು ಒಬ್ಬರೇ ತಿಂದ್ಬಿಟ್ಟಿದ್ದೀವಿ. ಸೊ ಹಾಗೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ತೀವಿ. ಈಗ ಯಾರಿಗೂ ಇಡ್ಲಿ ಇಷ್ಟ, ಒಂದು 200 ಇಡ್ಲಿ ತಿನ್ನೋದು, ಚಪಾತಿ ಇಷ್ಟ, ಒಂದು 300 ತಿನ್ನೋದು, ಪೂರಿ ಇಷ್ಟ ಅಂತೇಳಿ ಎಷ್ಟಂದರೆ ಅಷ್ಟು ತಿನ್ನೋದು, ಒಂದು 50-70 ಪ್ಲೇಟು. ಇದಾಗುತ್ತಾ? ಹಾರ್ಡ್ವೇರ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇದೆ, ಬಟ್ ಸಾಫ್ಟ್ವೇರ್ಗೆ ಅರ್ಥ ಆಗ್ತಾ ಇಲ್ಲ. ಕಣ್ಣಿಂದ ತಗೊಳ್ತಾ ಇದ್ದೀವಿ ಏನೇನೋ, ಕಿವಿಯಿಂದ ಏನೇನೋ ತೆಗೆದುಕೊಳ್ತಿದ್ದೀವಿ, ಈ ಒಂದು ಸ್ಪರ್ಶದಿಂದ ಏನೋ ತೆಗೆದುಕೊಳ್ತಿದ್ದೀವಿ. ಬಟ್ ಇದಕ್ಕೆ ಇತಿಮಿತಿ ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹಾಗಾಗಿ ಈ ಕಲಿಯುಗ ಈಗ ಹೇಗಿದೆ ಅಂತಂದರೆ ಎಲ್ಲವೂ ರಿಯಲ್ಲು, ಎಲ್ಲವೂ ನಿಜ ಅಂತಂತೇಳಿ ಆ ಭ್ರಮಾಲೋಕದಲ್ಲಿ ಹೋಗ್ತಿದೆ. ಇದಕ್ಕೆ ಉದಾಹರಣೆ ಕೊಡ್ತೇನೆ, ಆಗ ಎಲ್ರಿಗೂ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು. ಸತ್ಯ ಲೋಕದ ಒಂದು ಪರಿಕಲ್ಪನೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ದ್ವಾಪರ ಯುಗದಲ್ಲಿ ಇದೇ ಪ್ರಶ್ನೆಯನ್ನು ಪಾಂಡವರು ಶ್ರೀಕೃಷ್ಣ ಪರಮಾತ್ಮನಿಗೆ ವಿಷ್ಣುವಿಗೆ ಕೇಳ್ತಾರೆ. ಸ್ವಾಮಿ, ಇದೆಲ್ಲ ಇದೆಯಲ್ವಾ, ಇದೆಲ್ಲ ನಿಜಾನಾ? ಇಸ್ ಇಟ್ ಆಲ್ ಟ್ರೂ? ನೀವು ತುಂಬ ಸಲ ಹೇಳ್ತಿರ್ತೀರ ಇದು ಮಾಯೆ, ಇದು ಭ್ರಮೆ, ಇದೆಲ್ಲ ಸತ್ಯ ಇಲ್ಲ ಅಂತಂತೇಳಿ. ಹಾಗಾದರೆ ನಿಜ ಯಾವುದು, ಸತ್ಯ ಅನ್ನೋದು ಯಾವುದು ಅಂತಂತೇಳಿ ದೇವರನ್ನ ಇವರೆಲ್ಲ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಆಯ್ತು, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನಿಮ್ಗೆ ಅರ್ಥ ಮಾಡಿಸ್ತೇನೆ ಅಂತಂತೇಳಿ ಅವರೆಲ್ಲ ನಡ್ಕೊಂಡು ಹೋಗ್ತಿರ್ತಾರೆ ಕಾಡಲ್ಲಿ. ಅಲ್ಲೇ ಶ್ರೀಕೃಷ್ಣ ಕೂತ್ಕೊಂಡು ಇವರು ಪಾಂಡವ್ರನ್ನ ಹೇಳ್ತಾರೆ, ಕಾಡೊಳಗಡೆ ಹೋಗಿ ಒಂದು ಮರ ಇದೆ. ಆ ಮರ ಹೇಗಿದೆ ಅಂತಂದರೆ, ಯೂಶ್ವಲಿ ಮರಗಳು ಹೇಗಿರುತ್ತೆ, ಬೇರು ಎಲ್ಲಿರುತ್ತೆ ಮೇಡಮ್? ಬೇರು ನೆಲದಲ್ಲಿರುತ್ತೆ, ಮಣ್ಣಲ್ಲಿರುತ್ತೆ, ಕರೆಕ್ಟಾ? ಹೂವು ಮತ್ತು ಅದ್ರ
ಕೊಂಬೆಗಳು, ಬ್ರಾಂಚಸ್, ಆಮೇಲೆ ಹಣ್ಣು ಎಲ್ಲ ಎಲ್ಲಿರುತ್ತೆ? ಮರದ ಮೇಲೆ ಇರುತ್ತೆ. ಯೂಶಲಿ ಹಾಗೆ ತಾನೇ ಇರೋದು. ಶ್ರೀಕೃಷ್ಣ ಹೇಳ್ತಾರೆ, ಮರದ ಬೇರುಗಳು ಮೇಲೆ ಕಾಣಬೇಕು, ಅದು ಹಣ್ಣು, ಹೂವು ಮತ್ತೆ ಬ್ರಾಂಚಸ್ ಏನಿದೆಯೋ, ಗಿಡ ಹೇಗಿದೆಯೋ ಅದೆಲ್ಲ ಕೆಳಗಡೆ ಕಾಣಬೇಕು. ಅಂಥ ಮರ ಇದೆ, ಅದು ಹುಡ್ಕೊಂಡು ಬಂದು ಹೋಗಿ ಅಂತಂತೇಳಿ. ಅದಕ್ಕೆ ಇವ್ರು ಹೇಳ್ತಾರೆ, ಏನಪ್ಪ ಇದು ಈ ಥರ ಹೇಳ್ತಿದ್ದಾರೆ, ಯಾವ ಮರ ಇರೋದಕ್ಕೆ ಸಾಧ್ಯ ಉಲ್ಟಾ ಆಗಿ ಬೇರ್ ಮೇಲೆ ಅಂತೆ, ಹಣ್ಣು ಹೂವು ಕಾಯಿ ಇಂಥದ್ದೆಲ್ಲ ಕೆಳಗಡೆಗೆ ಅಂತೆ, ಇದೇನಿದು ಅಂತಂತೇಳಿ. ಮತ್ತೆ ಹೇಳ್ತಾರೆ, ಹೋಗ್ರಯ್ಯ, ಇದೇ ಹೋಗ್ರಪ್ಪ, ನಾನು ಹೇಳಿದ್ಮೇಲೆ ನೀವು ಹೋಗ್ಬೇಕಂತಂತೆ. ಆಯ್ತು, ಇವರು ಹೋಗ್ತಾರೆ, ಹುಡುಕ್ತಾರೆ, ಇಲ್ಲ ಅಂದ್ಕೊಂಡು ಬಂದ್ಬಿಡ್ತಾರೆ. ಮತ್ತೆ ಶ್ರೀಕೃಷ್ಣ ಹೇಳ್ತಾರೆ, ಸರಿಯಾಗಿ ಹುಡುಕ್ಲಿಲ್ಲ, ಹೋಗಿ ಮತ್ತೆ ಅಂತಂತೇಳಿ. ಮತ್ತೆ ಹೋಗ್ತಾರೆ, ಅರ್ಜುನನಿಗೆ ಕಾಣುತ್ತೆ, ಅರ್ಜುನ ವಾಪಸ್ ಬರ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ಆಗ ತೋರಿಸ್ತಾನೆ ಒಂದು ದೊಡ್ಡ ಮರ. ಆ ಮರ ಉಲ್ಟಾ ಇವ್ರು ಹೇಗೆ ಹೇಳಿದ್ರು ಹಾಗೇ ಇರುತ್ತೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಈಗ ನಿಮ್ಗೆ ಸರ್ಪ್ರೈಸ್ ಆಗ್ತಿರ್ಬೋದು, ಈ ರೀತಿ ಮರ ಇದೆಯಾ ಅಂತಂತೇಳಿ. ನಾನು ಹೇಳ್ತೀನಿ, ನಿಮಗೂ ಅದು ಕಾಣಿಸುತ್ತೆ, ನೀವು ನಿಮ್ಮೂರಲ್ಲಿ ಈಗ ಹೋದ್ರು ಈಗ ಕಾಣಿಸುತ್ತೆ ನಿಮಗೆ. ಎಲ್ಲಿ ಗೊತ್ತಾ ಅರ್ಜುನ ನೋಡಿದ್ದು? ದೊಡ್ಡ ಮರ ಇರುತ್ತೆ, ಹೂವು ಹಣ್ಣೆಲ್ಲ ಬಿಟ್ಟಿರುತ್ತೆ, ಅದ್ರ ಕೆಳಗಡೆನೆ ದೊಡ್ಡದೊಂದು ನೀರಿನ ಒಂದು ಕೆರೆ ಇರುತ್ತೆ. ಈ ಕೆರೆಯಲ್ಲಿ ಆ ಮರದ ಪ್ರತಿಬಿಂಬ ಬಿದ್ದಿರುತ್ತೆ, ನೆರಳು ಬಿದ್ದಿರುತ್ತೆ, ಛಾಯೆ ಬಿದ್ದಿರುತ್ತೆ. ಹೇಗೆ ಕಾಣಿಸುತ್ತೆ ಮೇಡಮ್? ಅದ್ರ ಮರದ ಒಂದು ಛಾಯೆ ನೀರಿನ ಮೇಲೆ ಉಲ್ಟಾ ತಾನೇ ಕಾಣುತ್ತೆ. ಅದ್ರಲ್ಲಿ ಹಣ್ಣೆಲ್ಲ ಕಾಣ್ತಿದೆ, ಹೂವೆಲ್ಲ ಕಾಣ್ತಿದೆ, ಗಿಡ ಹೇಗಿದೆ, ಎಲ್ಲ ಮರ ಹೇಗಿದೆ ಕಾಣ್ತಿದೆ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಅರ್ಜುನ ಅದರಲ್ಲಿ ಹಣ್ಣಿದೆಯಲ್ವಾ, ಹೋಗಿ ತಗೊಂಡ್ ಬಾ ಒಂದು ಹಣ್ಣು ಅಂತಾನೆ. ಹಾಗೆ ಹೇಳ್ತಾರೆ, ಸ್ವಾಮಿ ಮರದಲ್ಲಿರೋದು ಹಣ್ಣು, ಅದ್ರ ಬರೀ ಅದು ಏನದು ನೆರಳು ಮಾತ್ರ, ಅದು ನಾನು ನೆರಳಲ್ಲಿ ಹೆಂಗೆ ಕಿತ್ಕೊಳ್ಳಿ ಹಣ್ಣನ್ನ? ಹೋಗ್ಲಿ ಹೂ ಕಿತ್ಕೋಬಾಪ, ಹೋಗ್ಲಿ ಒಂದು ಎಲೆ ಕಿತ್ಕೋಬಾಪ. ಆಗ ಶ್ರೀಕೃಷ್ಣ ಹೇಳ್ತಾರೆ, ಇದೇ ಕಣಪ್ಪ ಜಗತ್ತು, ಇದೇ ದ್ವಾಪರ ಯುಗ, ಇದೇ ಕಲಿಯುಗ. ಹಣ್ಣು ಒರಿಜಿನಲ್ ಹಣ್ಣು ಮರದಲ್ಲಿದೆ, ಬಟ್ ನಾವು ಈ ನೀರಲ್ಲೂ ಇದೆ ಅಂತ ಭಾವಿಸ್ಬಿಟ್ಟಿದ್ದೇವೆ. ಇದನ್ನೇ ಅಪ್ಪ ನಾನು ಮಾಯೆ ಅಂತ ಹೇಳ್ತಿರೋ ಅಂಥದ್ದು. ನಿಜವಾಗ್ಲೂ ಈ ಜೀವನ ಅಂತ ಏನಿದೆಯೋ, ನಿಜವಾದ ಜೀವನ ಇರೋದು ಸತ್ಯಲೋಕದಲ್ಲಿ. ನಾವು ಇಲ್ಲಿರೋ ಅಂಥದ್ದು ಒಂದು ಜಸ್ಟ್ ಅ ಪಾಸಿಂಗ್ ಫೇಸ್ ಅಷ್ಟೇ. ಏನೋ ಕೆಲವು ವರ್ಷಗಳಲ್ಲಿ ಬರ್ತೀವಿ ಮತ್ತು ಹೊರಟೋಗ್ತೀವಿ, ಇಲ್ಲೇ ಇರೋದಿಲ್ಲ ಶಾಶ್ವತವಾಗಿ ಆತ್ಮ ಎಲ್ಲಿರೋ ಅಂಥದ್ದು? ಸತ್ಯಲೋಕದಲ್ಲಿ. ಆ ಸತ್ಯಲೋಕ ಅನ್ನುವಂಥದ್ದು ದಡದಿಂದ ಆಚೆ ಇದೆ, ನೀರಿನಿಂದ ಆಚೆ ಇದೆ. ಬಟ್ ನಾವುಗಳು ಜನಗಳು ಏನು ಅನ್ಕೊಂಡಿದೀವಿ, ಇದೇ ನಿಜ ಅನ್ಕೊಂಡು ಇಲ್ಲದೆ ಇರೋ ಹಣ್ಣಿಗೋಸ್ಕರ ಪರಿತಪಿಸ್ತಿದ್ದೀವಿ, ಇಲ್ಲದೆ ಇರೋ ಹೂವಿಗೋಸ್ಕರ, ಇಲ್ಲದೆ ಇರೋ ಮರಕ್ಕೋಸ್ಕರ ಇದೆ ಅಂತಂತ ಭಾವಿಸ್ಬಿಟ್ಟಿದ್ದೇವೆ. ಅದಕ್ಕೆ ನಮ್ಗೆ ಯಾವತ್ತೂ ಶಾಂತಿ ಸಮಾಧಾನ ಸಿಕ್ಕೇ ಇಲ್ಲ, ಸಿಗೋದೂ ಇಲ್ಲ ಸಹ. ಸೊ ಹಾಗಾಗಿ ನಿಜ ಗೊತ್ತಿರೋನು ಮಾತ್ರ ಮರದ ಹತ್ರ ಹೋಗ್ತಾನೆ, ನಿಜ ಗೊತ್ತಿಲ್ಲದೆ ಇರೋನು ನೀರಲ್ಲಿ ಬಿದ್ದಿರೋ ಛಾಯೆಗೋಸ್ಕರ ಬದುಕ್ತಿರ್ತಾನೆ. ಅದಕ್ಕೋಸ್ಕರ ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರ ಅಥವಾ ಮನಿ ಈಸ್ ಹ್ಯಾಪಿನೆಸ್ ಯಾರು ನಾವು ಅಳವಡಿಸ್ಕೊಳ್ತೀವೋ ಜೀವನಕ್ಕೆ, ನಮಗೆ ಹೆಚ್ಚೇನು ಬೇಕಿಲ್ಲ. ನಾವು ನಮಗೆ ಹೆಂಗೆ ಖುಷಿ ಕೊಡುತ್ತೋ ಹಂಗೆ ಬದುಕೋದಕ್ಕೆ. ಜಾಸ್ತಿ ದುಡ್ಡು ಬೇಡ, ಜಾಸ್ತಿ ಬಂಗಾರ ಬೇಡ, ನಂಬರ್ 1 ಆಗಬೇಕು, ಅವಶ್ಯಕತೆನೇ ಇಲ್ಲ. ನಮ್ಮ ಖುಷಿಗೆ ಹೇಗೆ ಬದುಕಬೇಕು ಹಾಗೆ ಬದುಕಬೇಕಪ್ಪ. ಅದೇ ಇನ್ನೊಬ್ಬರನ್ನ ಮೆಚ್ಚೋದಕ್ಕೋ, ಇನ್ಯಾರೋ ನೋಡ್ದಂಗೆ ನಾವು ಬದುಕೋದಕ್ಕೋ, ಅಥವಾ ರಿವೆಂಜ್ಗೋಸ್ಕರನೋ ನಾನು ನಂಬರ್ 1 ಆಗಬೇಕು ಅಂತ ಬದುಕಿದ್ರೆ ಮಾಯಾ ಲೋಕದಲ್ಲಿ ಭ್ರಮೆಯಲ್ಲಿ ಬಿದ್ದಾಗೆ ಲೆಕ್ಕ. ಮತ್ತೆ ಲೈಫ್ ಸೈಕಲ್ನ ಹುಟ್ಟಬೇಕು ಬರಬೇಕಾಗ್ಬಿಡುತ್ತೆ. ಸೊ ಹಾಗಾಗಿ ಲೆಟ್ಸ್ ಆಲ್ ಲಿವ್ ಅ ಸಿಂಪಲ್ ಲೈಫ್ನು. ಯಾರನ್ನು ಮೆಚ್ಚೋದಕ್ಕಲ್ಲಪ್ಪ ನಾನು ಡ್ರೆಸ್ ಹಾಕೋದು. ಐ ಆಮ್ ನಾಟ್ ಗೋಯಿಂಗ್ ಟು ಸಲೂನ್ ಆರ್ ಸ್ಪಾ just to make myself look so attractive for others. No, I want to look attractive for myself. I just to make myself happy. So ಈಗ ನೀವು ಕಾರ್ ತೆಗೆದುಕೊಳ್ಬೇಕು, ಕಾರು ಅಯ್ಯೋ ನಾನು ಅವ್ರು ನೋಡ್ತಾರೆ, ಅಯ್ಯೋ ಅನ್ಕೋತಾರೋ, ಅವಶ್ಯಕತೆನೇ ಇಲ್ಲ. ನನಗೆ ಕಾರ್ ಬೇಕು, ನಾನು ತೆಗೆದುಕೊಳ್ತೀನಿ. ನನಗೇನು ಬೇಕಪ್ಪ ಕಂಫರ್ಟ್ಗೆ, ಹಾಗಂತೇಳಿ ನಾನು ಡಿಫೆಂಡರೇ ರೋಲ್ಸ್ ರಾಯ್ಸೇ ಬೇಕು ಅಂತ ಹೇಳ್ಬಿಟ್ಟು ಸಾಲ ಮಾಡ್ಕೊಂಬಂದು ನಾನು ತಗೊಳ್ಬೇಕಾ? ಅಲ್ಲ, ಸಾಲ ಯಾಕೆ ಬಹುತೇಕ ಆಗಿರೋದು? ಈ ಭ್ರಮೆಯಲ್ಲಿರೋದಕ್ಕೆ ಅಲ್ವ ಸಾಲ ಆಗಿರೋದು. ಅಲ್ಲ, ಯಾರನ್ನ ಮೆಚ್ಚೋದಕ್ಕೆ ಆ ಮದುವೆ? ಅಲ್ಲ, ಯಾರನ್ನ ಮೆಚ್ಚೋದಕ್ಕೆ ಆ ಮನೆ? ಯಾರನ್ನ ಮೆಚ್ಚೋದಕ್ಕೆ ನಾವೇನೇನೋ ಮಾಡ್ತಿರೋ ಅಂಥದ್ದು? 4 ಜನ ನೋಡೋ ರೀತಿ ಬದುಕಬೇಕು ಅಂತ ಹೇಳ್ತಾರಲ್ಲ. ಕರೆಕ್ಟ್ ಮೇಡಮ್. ಸೊ ಅದು ಭ್ರಮೆ. 4 ಜನ ನೋಡೋದಕ್ಕಲ್ಲ, ನಾನು ಬದುಕೋದಕ್ಕೆ ನಾನು ಬದುಕಬೇಕಷ್ಟೆ.
ಇದು ಜೀವನ ಮೇಡಮ್, ಸುಂದರವಾದ ಜೀವನ. ಅದಕ್ಕೆ ನೋಡಿ 84 ಲಕ್ಷ ಜೀವರಾಶಿಗಳು ಯಾರ್ಯಾರಿಗೋಸ್ಕರನೂ ಬದುಕಲ್ಲ, ಅದಕ್ಕೆ ಅವೆಲ್ಲ ಹ್ಯಾಪಿಯಾಗಿದ್ದಾವೆ. ಆ 84 ಲಕ್ಷ ಜೀವರಾಶಿಗಳಿಗೆ ಬಟ್ಟೆನೇ ಇಲ್ಲ, ಸಲೂನು ಇಲ್ಲ, ಹಾಸ್ಪಿಟ್ಲು ಇಲ್ಲ, ಸ್ಕೂಲು ಇಲ್ಲ, ದುಡ್ಡು ಅಂದ್ರೇ ಗೊತ್ತಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಲಿವ್ ಸಚ್ ಅ ಲೈಫ್. ಸೊ ಅದಕ್ಕೆ ನಾನು ಯಾವತ್ತೂ ಹೇಳುವಂಥದ್ದು, ಲೆಟ್ಸ್ ಲಿವ್ ಅ ವೆರಿ ಸಿಂಪಲ್ ಲೈಫ್, ಆನೆಸ್ಟ್ ಲೈಫ್, ಅ ಟ್ರೂತ್ಫುಲ್ ಲೈಫ್. ಲೆಟ್ಸ್ ನಾಟ್ ಗೋ ಬಿಹೈಂಡ್ ದಿಸ್ ಆಲ್ ಎಕ್ಸ್ಯೂಬರೆನ್ಸಸ್ ಇಸ್ ಅನ್ಸ್ಯಾಟಿಸ್ಫೈಯಿಂಗ್, ನೆವರ್ ಇಟ್ ವಿಲ್ ಗೆಟ್ ಫುಲ್ಫಿಲ್ಡ್. ಆ ನಂಬರ್ 1 ಅಂತಿದೆಯಲ್ಲ, ಇಸ್ ಸಚ್ ಅ ಫೇಕ್ ಥಿಂಗ್. ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, ಈ ಕಾಂಪಿಟೇಟಿವ್ ವರ್ಲ್ಡ್, ನೀನು ಇಷ್ಟು ಮಾರ್ಕ್ಸ್ ತೆಗಿಬೇಕು, ನೀನು ಹೀಗೆ ಇರಬೇಕು, ನೀನು ಇಂಥ ಡ್ರೆಸ್ಸೇ ಹಾಕಬೇಕು, ನೀನು ಹೀಗಿದ್ರೇ ನೀನು ಶ್ರೀಮಂತ ಅಂತ ಹೇಳೋದು. ಶ್ರೀಮಂತ ಅನ್ನೋದಕ್ಕೆ ಬೇಸಿಸ್ಸು ದುಡ್ಡಲ್ಲ. ಶ್ರೀಮಂತ ಅನ್ನೋದಕ್ಕೆ ಬೇಸಿಸ್ಸು ನೀನು ಹಾಕಿರೋ ಡ್ರೆಸ್ ಆಗ್ಬೋದು, ಕಾರ್ ಆಗ್ಬೋದು, ಬಂಗ್ಲೆ ಆಗ್ಬೋದಲ್ಲ. ಎಷ್ಟು ಹ್ಯಾಪಿಯಾಗಿದೆಯಾ? ನನ್ನ ಪ್ರಕಾರ ಹ್ಯಾಪಿನೆಸ್ಸೇ ಶ್ರೀಮಂತಿಕೆ. ನೀನು ಹ್ಯಾಪಿಯಾಗಿದೆಯಪ್ಪ, ನೀನು ಶ್ರೀಮಂತ ಹೋಗಪ್ಪ ಅಷ್ಟೇ. ಸೊ ನಾನು ಅದೇನು ಹೇಳ್ತೀನಲ್ವಾ, 6 ಡ್ರೆಸ್ ಇದೆ ನೋಡಿ, ಇದೇ ಡ್ರೆಸ್ ಹಾಕೊಳ್ಳೋದು ಯಾವಾಗಲೂ. ನನ್ನ ಕನ್ಫ್ಯೂಷನ್ನೇ ಇಲ್ಲ, ಆರಾಮಾಗಿ ಹೋಗ್ತೀನಿ, ಎತ್ಕೊಂಡ್ಬಂದು ಹಾಕ್ಕೊಳ್ತೀನಿ. ಮನೆಯಲ್ಲೂ ಅಷ್ಟೇ ಕಬರ್ಡ್ ದೊಡ್ಡದೇ ಇಲ್ಲ, ಸಿಂಪಲ್ ಶಾರ್ಟ್ಸು, ಕೆಲವು ಟೀ ಶರ್ಟ್ಸು, ಕೆಲವು ಶರ್ಟ್ಸ್, ಇಷ್ಟೇ. ಅವಶ್ಯಕತೆನೇ ಇಲ್ಲ. ಅಲ್ಲ, ಯಾರು ಮೆಸ್ಸೋದಕ್ಕೆ ಆಮೇಲೆ ಇನ್ನೊಂದು, ನಾನು DP ಹಾಕಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕ್ಕೊಳಕ್ಕೆ ಹೋಗಲ್ಲ, ಹೀಗೆ ಹಾಗೆ ಕಾಣಬೇಕು ಅಂತಂತೇನಿಲ್ಲ. ದೇವ್ರಿಗೆಲ್ಲ ಲುಕ್ಸ್ ಬೇಕಾ? ಪರಬ್ರಹ್ಮ. ಸೊ ಆ ಆ್ಯಟಿಟ್ಯೂಡ್ ಇರೋದಕ್ಕೆ ಐ ಆಮ್ ಆಲ್ವೇಸ್ ಸೂಪರ್, ಐ ಆಮ್ ಹ್ಯಾಪಿ ವಿದಿನ್ ಮೈ ಸೆಲ್ಫ್, not trying to make anybody happy. So you must find happiness with yourself. That is a real ಶ್ರೀಮಂತಿಕೆ. ಅದು ಐಶ್ವರ್ಯ ಹೇಳ್ತಿರೋವಂಥದ್ದು. 100 ವರ್ಷದ ಹಿಂದ್ಗಡೆ ನಮ್ಮ ಹತ್ರ ಮೊಬೈಲೇ ಇರಲಿಲ್ಲ. 100 ವರ್ಷಗಳ ಹಿಂದ್ಗಡೆ ನಮಗೆ ಬಸ್ಸು, ಕಾರು, TV, ಕರೆಂಟೇ ಇರಲಿಲ್ಲ. ಅವಾಗೆಲ್ಲ ಜೀವನ ನಡೆದಿಲ್ವಾ? ಅವಾಗೆಲ್ಲ ಜನ ಹ್ಯಾಪಿಯಾಗಿರಲಿಲ್ವಾ? ನೀವು ಯೋಚನೆ ಮಾಡಿ. ಬರೀ 25 ವರ್ಷದ ಹಿಂದ್ಗಡೆ ಹೋಗಿ ನಮ್ಮ ತಂದೆ ತಾಯಿಗಳೆಲ್ಲ ಹೇಗಿದ್ರು. ಸಾಲ ಅನ್ನೋವಂಥದ್ದು ಊರಿಗೆ ಒಬ್ಬನ ಹತ್ರನೂ ಇರಲಿಲ್ಲ. ಇವಾಗ ಏನ್ರಿ ಅದು ಹೊಸದು? ಎಲ್ಲರ ಹತ್ರ ಸಾಲ ಇರೋವಂಥದ್ದು. ಬಿಕಾಸ್ ವಿ ಆರ್ ಚೇಸಿಂಗ್ ಸಮಥಿಂಗ್ ದಟ್ ಈಸ್ ನಾಟ್ ದೇರ್. ಅಲ್ಲ, ಯಾರೋ ಒಬ್ರು ಈಗ ಕ್ರಿಕೆಟ್ ಆಡ್ತಿದ್ದೀವಿ, ಅವ್ರು 350 ಹೊಡೆದಿದ್ದಾರೆ, ನಾನು ಚೇಸ್ ಮಾಡಿ 350 ಹೊಡೆಯೋದಂದ್ರೆ ಓಕೆ. ಒಂದು ಇಲ್ಯೂಷನಲ್ಲಿ ನಾನಿದ್ರೆ ಅವ್ರು ಹೊಡೆದಿದ್ದಾರೆ 400, 500 ಅಂದ್ಕೊಂಡು. ರಿಯಾಲಿಟಿ ಇಲ್ಲ. ಅವ್ರು ಇನ್ನೂ ಆಡಲೇ ಇಲ್ಲ, ಬ್ಯಾಟಿಂಗೇ ಮಾಡಲಿಲ್ಲ. ನಾನು ಇಲ್ಯೂಷನಲ್ಲಿ ಇದ್ದೀನಿ, ನಾನು ಚೇಸ್ ಮಾಡಬೇಕು ಅಂತ. ವಾಟ್ ಈಸ್ ದೇರ್ ಟು ಚೇಸ್? ನಥಿಂಗ್ ದೇರ್ ಟು ಚೇಸ್. ಜಸ್ಟ್ ಲೀವ್ ಅ ಲೈಫ್ ಮ್ಯಾನ್, ಮಾಡೆಸ್ಟ್ ಲೈಫ್. ಸೊ ದಟ್ಸ್ ವಾಟ್ ಇಟ್ ಈಸ್. ಭ್ರಮೆಯಲ್ಲಿರಬಾರ್ದು, ರಿಯಲ್ ಅಲ್ಲಿರಬೇಕು. ಅದು ನಿಜವಾದ ಜೀವನ. ಆತ್ಮ ತೃಪ್ತಿಯಿಂದ ಬದುಕಬೇಕು, ಅಷ್ಟೇ ಸಾಕು. ಹೌದು, ಅದಕ್ಕೆ ಎಷ್ಟು ಬೇಕೋ ಅಷ್ಟಿರ್ಬೇಕು. ಇದನ್ನ ಮಿತಿ ಅಂತ ಹೇಳೋದು. ಕೆಲವ್ರ ಹತ್ರ ಏನೂ ಇರಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಕಲಿಯುಗದಲ್ಲಿ ಏನು ಬೇಕು? ಅಟ್ಲೀಸ್ಟ್ ನನ್ನ ಹತ್ರ 6 ಜೊತೆ ಇದೆ, 6 ಜೊತೆನಾದರೂ 1 ಜೊತೆನಾದರೂ ಇರಬೇಕಲ್ವಾ? ನನಗೇನು ಬೇಕು ಮಾಡೆಸ್ಟಾಗಿ ಲೈಫ್ ಲೀಡ್ ಮಾಡೋದಕ್ಕೆ? ಪ್ರಾಬಬ್ಲಿ ಒಂದು ವೆಹಿಕಲ್ಲು ಅಥವಾ ಕಾರ್ ಇದ್ದರೆ ಒಳ್ಳೇದೇನೋ. ಇಂಥದ್ದು ಬೇಡ, ಯಾವುದೋ ಒಂದು ಕಾರು. ಮನೆ ಇರಬೇಕೇನೋ. ಅಲ್ಲ, ನಾನು ಹೇಳೋದು ಇರಲೇಬಾರ್ದು ಅಂತ ಹೇಳ್ತಿಲ್ಲ, ಇರಬೇಕೇನೋ. ಒಂದು ಸಣ್ಣದೊಂದು ವ್ಯಾಪಾರ ಅಂತ, ರಿಲಯನ್ಸ್ ಆ ಥರ ಕಟ್ಟಬೇಕು ಅಂತಂತಲ್ಲ, ಟಾಟಾ ಬ್ರ್ಯಾಂಡ್ ಆಗಬೇಕು ಅಂತಂತಲ್ಲ, ಒಂದು ವ್ಯಾಪಾರ ನನ್ನ ಜೀವನ ನಡೆಯೋದಕ್ಕೆ, ಉತ್ತಮವಾಗಿ ನಡೆಯೋದಕ್ಕೆ. ಕೆಲವರಿಗೆ 5 ಲಕ್ಷ ಇತಿ ಆದರೆ ಕೆಲವರಿಗೆ 1 ಲಕ್ಷ ಇತಿ ಆಗ್ಬೋದು. ಕೆಲವರಿಗೆ ಮಿತಿ ಅನ್ನುವಂಥದ್ದು 25 ಲಕ್ಷ ಆದರೆ ಕೆಲವರಿಗೆ 1 ಕೋಟಿ ಆಗ್ಬೋದು. ಅಲ್ಲ, ನಿಮಗೆ ಎಷ್ಟು ಇತಿ ಮಿತಿ ಅನಿಸುತ್ತೋ ಅಷ್ಟು. ಈಗ ಕೆಲವರಿಗೆ, ನನಗೆ ತುಂಬ ಇಷ್ಟ, ಒಂದು ಇಡ್ಲಿ 6 ತಿನ್ಬೋದು, ಇನ್ನೊಬ್ರಿಗೆ 3 ತಿನ್ಬೋದು, ಇನ್ನೊಬ್ರು 2 ತಿನ್ಬೋದು, ಇನ್ನೊಂದು ಯಾರೋ ಮಗು 1 ತಿನ್ಬೋದು. ಹಾಗೆ ದುಡ್ಡಲ್ಲೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಏನು ಇಲ್ಲದೇನೆ ನಾನು ಎಲ್ಲ ಓಕೆ ಅಂತ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಇದು ಕಲಿಯುಗ, ಗೊತ್ತಿರಲಿ. ಓಕೆ, ಜೀವನದಲ್ಲಿ ಒಂದಷ್ಟು ಗುರಿಗಳಿರುತ್ತೆ, ಅದನ್ನ ನಾವು ಹೇಗೆ ಅಚೀವ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ವರ್ಕ್ಶಾಪ್ಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀರಾ ಗುರುಜಿ. ತುಂಬಾ ಜನಕ್ಕೆ ನಾನಾ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ, ವೈಯಕ್ತಿಕವಾಗಿ ಕೌಟುಂಬಿಕ ಕಲಹಗಳಿರಬಹುದು, ಅಥವಾ ಹಣಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟ ಆಗಿರ್ಬೇಕು. ಸೊ ಈ ಒಂದು ಸಮಸ್ಯೆಗಳು ಇಟ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೊಂದು ಸ್ಪೆಷಲ್ ವರ್ಕ್ಶಾಪ್ಗಳನ್ನ ನೀವು ಕಂಡಕ್ಟ್ ಮಾಡ್ತೀರಾ. ಈ ವರ್ಕ್ಶಾಪ್ ಡಿಸೆಂಬರ್ 21ಕ್ಕೆ, ಈ ವರ್ಷದ ಕೊನೆ ವರ್ಕ್ಶಾಪ್ ಅಂತ ಹೇಳ್ಬಹುದು. ಸೊ ಈ ವರ್ಷದ ಕೊನೆಯಲ್ಲಿ ಹೊಸ ವರ್ಷವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು, ನಮ್ಮ ಗೋಲ್ಗಳನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಈ ವರ್ಕ್ಶಾಪ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ಇದರ ಮತ್ತಷ್ಟು ವಿಶೇಷತೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ಡಿಸೆಂಬರ್ 21, ನಮ್ಮ ಪ್ರಕಾರ ಅದು ಏನೋ ಕೊನೆನೂ ಅಲ್ಲ, ಮೊದಲು ಅಲ್ಲ. ನಾವು ಯಾವಾಗ ಬದಲಾವಣೆ ಆಗ್ತೀವೋ ಅದೇ ದಿನ ಹೊಸ ವರ್ಷ.
ಸೊ ಇವತ್ತು ಬದಲಾವಣೆ ಆದರೆ ಇದೇ ಹೊಸ ವರ್ಷ ಅಷ್ಟೇ. ಸೊ ಹಾಗಾಗಿ 21ನೇ ತಾರೀಕು ನೇರವಾಗಿ ನಿಮ್ಮನ್ನು ಮೀಟ್ ಮಾಡ್ತೇನೆ. 2026ನೇ ಇಸ್ವಿಯಲ್ಲಿ ಏನೆಲ್ಲ ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ಒಂದು ಯಾವ ಕಲರ್ ಪೇಪರಲ್ಲಿ ಬರ್ಕೊಂಬರ್ಬೇಕು, ಅದು ಸ್ಕ್ರಾಲಿಂಗ್ ಆಗಿರೋ ನಂಬರ್ಗೆ ಫೋನ್ ಮಾಡಿ ಅವ್ರು ಹೇಳ್ತಾರೆ. ಯಾವ ಇಂಕಲ್ಲಿ ಬರ್ಕೊಂಡು ಬರಬೇಕು, ಗ್ರೀನ್ ಇಂಕಲ್ಲಿ. ನಿಮಗೆ ಏನು ಬೇಕೋ ಅದನ್ನೆಲ್ಲ ಬರೆದುಕೊಂಡು ತೆಗೆದುಕೊಂಡು ಬನ್ನಿ, ನಾನು ಆಶೀರ್ವಾದ ಮಾಡ್ತೇನೆ. ಆಮೇಲೆ ಏನು ಮಾಡಿದರೆ ಅದು ಫಲ ಸಿಗುತ್ತೆ ಅದನ್ನು ಹೇಳ್ಕೊಡ್ತೇನೆ. ವಿಶೇಷವಾಗಿ ಪೂರ್ವಜನ್ಮದ ಕರ್ಮಗಳಿದ್ರೆ ಅದನ್ನೆಲ್ಲ ಕಳ್ಕೊಳ್ಳುವಂಥ ಸಮಯ. ಯಾವುದೇ ದೋಷ ಇದ್ದರೂ ಅದನ್ನು ಮುಕ್ತಿ ಪಡೆದುಕೊಳ್ಬೇಕು. ಸೊ ನೋಡಿ, ಆಗಮ ಕರ್ಮಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಸಂಚಿತ ಕರ್ಮಗಳನ್ನು ಅವಾಯ್ಡ್ ಮಾಡೋದು ಅಥವಾ ತೆಗೆದುಹಾಕೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ತುಂಬ ವಿಶೇಷವಾಗಿರುತ್ತೆ. ಫಾರ್ ಅ ವೆರಿ ರೈಟ್ ರೀಸನ್, ಇಟ್ಸ್ ದಿ ಎಂಡ್ ಆಫ್ ದಿ ಇಯರ್ ದಟ್ ವಿ ಕನ್ಸಿಡರ್. ಐ ಮೀನ್ ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವು ಫಾಲೋ ಮಾಡೋದು, ಆ ಕ್ಯಾಲೆಂಡರ್ ಪ್ರಕಾರ ದಿಸ್ ಈಸ್ ಅ ಎಂಡ್ ದಿಸ್. ಬಟ್ ದಟ್ಸ್ ಓಕೆ. ಲೆಟ್ ಅಸ್ ಬಿಗಿನ್ ಅ ಫ್ರೆಶ್ ಇಯರ್ ವಿತ್ ಅ ನ್ಯೂ ಮೈಂಡ್ ಸೆಟ್. ಇದನ್ನು ಕಲಿತಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇವತ್ತು ನಾವು ಮಾತಾಡ್ತಿದ್ದೀವಿ ಕನ್ನಡ, ಯಾರೋ ಹೇಳಿಕೊಟ್ಟು ನಾವು ಕಲ್ತಿರೋದಕ್ಕೆ ಮಾತಾಡ್ತಿದ್ದೀವಿ. ಇವತ್ತು ನಾವು ಇಂಗ್ಲೀಷ್ ಏನೋ ಬರುತ್ತೆ, ಹೇಗೆ ಬಂತು? ಹುಟ್ಟಿದ ತಕ್ಷಣ ಬರಲಿಲ್ಲ. ಇವತ್ತು ಎಕ್ಸೆಲ್ ಶೀಟೋ ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಅಥವಾ ವರ್ಡೋ ಏನೋ ಟೈಪ್ ಮಾಡೋದಕ್ಕೋ ಅಥವಾ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಬರುತ್ತೆ. ಹೇಗೆ ಬಂತು? ಕಲ್ತಿದ್ದಕ್ಕೆ ಬಂತು. ಹಾಗೆ ಶ್ರೀಮಂತಿಕೆಗೂ ಕಲಿಕೆ ಇದೆ. ಈಗ ಮಾರ್ವಾಡಿಗಳೆಲ್ಲ ಯಾಕೆ ಸಕ್ಸಸ್ಫುಲ್ ಆಗಿದ್ದಾರೆ? ಅವ್ರ ತಂದೆ, ಅವ್ರ ತಾತ, ಮುತ್ತಾತ, ಅವ್ರ ಪೂರ್ವಜರೆಲ್ಲ ಅವ್ರಿಗೆ ಹೇಳ್ಕೊಡ್ತಾರೆ. ಯಾಕೆ ಶೆಟ್ರು ಮಾತ್ರ ಸಕ್ಸಸ್ ಆಗಿದ್ದಾರೆ ಬಿಸ್ನೆಸ್ಸಲ್ಲಿ? ಯಾಕೆ ಜೈನ್ಸ್ ಮಾತ್ರ ಸಕ್ಸಸ್ ಆಗಿದ್ದಾರೆ? ಯಾಕೆ ಯಹೂದಿಗಳು, ಯಾಕೆ ಇವ್ರು ಮಾತ್ರ ಸಕ್ಸಸ್ಫುಲ್ಲು ಲೈಫಲ್ಲಿ? ಯಾಕೆ ಫಾರ್ಸೀಸ್ ಮಾತ್ರ ಸಕ್ಸಸ್ಫುಲ್ಲು? ರತನ್ ಟಾಟಾ ಅವರ ಕಮ್ಯುನಿಟಿ ಫಾರ್ಸೀಸು. ಯಾಕೆ ಫಾರ್ಸೀಸ್ ಮಾತ್ರ ತುಂಬ ಸಕ್ಸಸ್ಫುಲ್ಲು? ಬಿಕಾಸ್ ದರ್ ಇಸ್ ಸಂಬಡಿ ವಾಸ್ ಟೀಚಿಂಗ್ ದೆಮ್, ಆರ್ ಹ್ಯಾಂಡ್ ಹೋಲ್ಡಿಂಗ್ ಆ ಕಲ್ಚರ್, ಆ ಬ್ಯೂಟಿಫುಲ್ ಕಲ್ಚರ್. ಇದನ್ನೆಲ್ಲವನ್ನು ನಾವೆಲ್ಲಿ ಕಲಿತೇವೆ? ಜನವರಿ 9, 10, 11 ವಿಶೇಷ ಸ್ಪೆಷಲ್ ಕಾರ್ಯಾಗಾರದಲ್ಲಿ ಕಲಿತೇವೆ. ಸ್ಟೇ ಎಕ್ಸೈಟೆಡ್, ಟ್ರೀಟ್ ಯುವರ್ ಸೆಲ್ಫ್ ವಿತ್ ದ ಬ್ಯೂಟಿಫುಲ್ ಗಿಫ್ಟ್ ಆಫ್ ದಿಸ್ ವರ್ಕ್ಶಾಪ್. ಡೆಫಿನೆಟ್ಲಿ ಇಟ್ಸ್ ಬೆನಿಫಿಷಿಯಲ್. ಇಟ್ ಈಸ್ ನಾಟ್ ವೆರಿ ಕಾಸ್ಟ್ಲಿ, ಇಟ್ಸ್ ವೆರಿ ವೆರಿ ಚೀಪ್. ಸೊ ಎಲ್ಲರೂ ಕಲಿಯೋಣ. ಎಸ್ ಗುರುಗಳೇ, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದೊಂದು ಮಾರ್ಗೋಪಾಯಗಳನ್ನ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇರ್ತೀರಾ. ಅಂದ್ರೆ ಯಾವ್ದೊಂದು ಸಣ್ಣ ಬದಲಾವಣೆಯನ್ನ ಮಾಡಿದ್ರೆ ಅಥವಾ ಏನನ್ನ ಒಂದು ನೀವು ಕೊಡುವಂತಹ ತಂತ್ರ ಮಂತ್ರವನ್ನ ನಾವು ಅನುಸರಿಸಿದ್ರೆ ನಾವು ಹೇಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಿ? ನಾನು ತುಂಬಾ ಹೇಳಿದ್ದೇನೆ. ಮೊನ್ನೆ ಒಬ್ಬರು ಸಿಕ್ಕಾಗ ನನಗೆ ಹೇಳ್ತಿದ್ರು, ಹೇಗೆ ಫಾಲೋ ಮಾಡಲ್ಲ ಅಂತ ಹೇಳ್ತೇನೆ. ಒಬ್ಬರು ಒಂದು ವ್ಯಕ್ತಿ, ದೊಡ್ಡ ವ್ಯಕ್ತಿ ಅವರು, ನಾನೆಲ್ಲ ಬ್ಯಾಂಗ್ಳೂರಲ್ಲಿ ಮೊನ್ನೆ ಏನೋ ತೆಗೆದುಕೊಂಡು ಬರೋಕ್ಕೆ ಹೋಗಿದ್ದೆ ಹೊರಗಡೆ. ಅವ್ರು ಸಿಕ್ಕರು. ಅವ್ರು ಹೇಳಿದ್ರು ನನಗೆ, ಐ ಫಾಲೋ ಯು ಸ್ವಾಮಿ ಗುರುಗಳೇ, ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ, ನೀವು ಹೇಳೋದೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ನಿಜವಾಗ್ಲೂ ನೀವು ಏನೋ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಮೇಡಮ್, ಲೇಡಿ. ಸೊ ಅವ್ರಿಗೆ ಹೇಳಿದೆ, ನೀವು ತಪ್ಪು ಮಾಡ್ತಿದ್ದೀರಾ ಅಂತ. ನಾನು ಯಾವತ್ತೂ ಹೇಳಲೇ ಇಲ್ಲ ಫಾಲೋ ಮಾಡೋಕ್ಕೆ. ನಾನು ಯಾರಯ್ಯ? ನನ್ನ ಗುರುಗಳೆಲ್ಲ ಐ ನೋ ಬಡಿ ಮ್ಯಾನ್ ಟು ಫಾಲೋ. ನಾನು ಯಾವತ್ತೂ ಹೇಳಲೇ ಇಲ್ಲ ಫಾಲೋ ಮಾಡೋಕ್ಕೆ. ಒಂದು ವೇಳೆ ಫಾಲೋ ಮಾಡೋಕ್ಕೆ ಹೇಳಿದರೆ ಯಾರನ್ನ ಫಾಲೋ ಮಾಡೋಕ್ಕೆ ಹೇಳಿದ್ದೀನಿ? ಐ ಹ್ಯಾವ್ ಟೋಲ್ಡ್ ಯು ಟು ಫಾಲೋ ಯುವರ್ ಸೆಲ್ಫ್. ನಮ್ಮೆಲ್ಲರೂ ಒಳಗಡೆನೂ ಆ ಚೇತನ ಇದೆ. ಅದಕ್ಕೆ ನಾನು ವಿಶ್ವ ಚೇತನ ಅಂತ ನಾನೇ ಕರೆದುಕೊಳ್ಳೋದು. ಆ ಚೇತನ, ಆ ಜಾಗೃತಿ ಎಲ್ಲರಲ್ಲೂ ಇದೆ. ಎಲ್ಲಿದ್ದಾರೆ ನಿಮ್ಮ ಗುರುಗಳು? ನಿಮ್ಮ ಗುರುಗಳು ನಾನು ಅಂದ್ಕೊಂಡ್ರ ನೀವು? ನಿಮ್ಮ ಗುರುಗಳು ನಿಮ್ಮೊಳಗಡೆ ಇದ್ದಾರೆ ನೋಡಿ. ನಾನು ಬೇಕಾದರೆ ನಿಮ್ಗೆ ಮೋಸ ಮಾಡ್ಬೋದು, ಕರೆಕ್ಟಾ? ಆದರೆ ನಿನ್ನ ಒಳಗಡೆ ಇರೋ ಪರಮಾತ್ಮ ಚೇತನ ಅದು ಯಾವತ್ತೂ ಮೋಸ ಮಾಡಲ್ಲ. ನಾವು ಯಾರನ್ನೂ ಫಾಲೋ ಮಾಡಬಾರ್ದ್ರೆ, ಡೋಂಟ್ ಫಾಲೋ ಎನಿಬಡಿ, ಜಸ್ಟ್ ಫಾಲೋ ಯುವರ್ ಸೆಲ್ಫ್. ನಿಮ್ಮ ಕಾನ್ಷಿಯಸ್ನೆಸ್ನ ನೀವು ಫಾಲೋ ಮಾಡಬೇಕು. ಇದು ಸತ್ಯ. ಸೊ ಇದು ಪಾಯಿಂಟ್ ನಂಬರ್ 1 ಒಂದು ಕ್ಲಿಯರ್ ಮಾಡಲಿಕ್ಕೆ. ಎರಡನೇದು, ಆ ಮೇಡಮ್ ಮಾತಾಡ್ತಾ ಹೇಳಿದ್ರು, ನಾನು ಸುಮ್ಮನೆ ಒಂದು 2 ಕ್ವೆಶನ್ ಕೇಳಿದೆ. ಅವರು ಅದನ್ನು ಹೇಳಲಿಲ್ಲ. ಬಿಕಾಸ್ ದೇ ನಾಟ್ ಮಿಯರ್ ಫಾಲೋವರ್ಸ್, ದೇ ನಾಟ್ ಪ್ರಾಕ್ಟೀಸಿಂಗ್ ಇಟ್. ಅವ್ರು ಕೇಳಿಸ್ಕೊಳ್ತಿದ್ದಾರೆ, ಬಟ್ ಯಾವುದೂ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ತಿಲ್ಲ. ಆಗ ಗೊತ್ತಾಯ್ತು ನನಗೆ, ಈ ಕೆಲವು ಟೆಕ್ನಿಕ್ಸ್ ಎಲ್ಲ ನಾನು ಹೇಳ್ತಿದ್ದೀನಿ, ಬಟ್ ಯಾರೂ ಅದನ್ನು ಅಳವಡಿಸ್ತಾನೆ ಇಲ್ಲ ಅಂತ. ಸೊ ನಿಮಗೆ ಇವತ್ತು ಟೆಕ್ನಿಕ್ ಗೊತ್ತಾಗಬೇಕು ಅಂದರೆ ಇದು ತುಂಬ ಅದ್ಭುತವಾಗಿದೆ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಅರಳಿ ಮರದ ಹತ್ರ ಮಾಡುವಂಥ ಅದ್ಭುತವಾದ ಸನಾತನ ಧರ್ಮದ ಒಂದು ವಿಶ್ವಕ್ರಿಯೆ. ಯಾರಿಗೆ ಇಷ್ಟ ಇದೆಯೋ, ನಾನು ಮಾಡ್ತೀನಿ, ಫಾಲೋ ಮಾಡ್ತೀನಿ ಅನ್ನೋರು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿ
ಅವ್ರು ಹೇಳ್ತಾರೆ ಏನು ಮಾಡಬೇಕು ಅಂತ ಹಾಗೆ ಮಾಡಿ ಖಂಡಿತವಾಗಿ ಹೊಸ ವರ್ಷದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ವಿಶೇಷವಾಗಿ ಧನಾಕರ್ಷಣೆ ಆಗುತ್ತೆ. ಯಾರು ಸುಮ್ಮನೆ ಕೇಳಿಸ್ಕೊಳ್ತಿದ್ದೀರೋ ಹೆಂಗೂ ಫೋನ್ ಮಾಡಲ್ಲ, ನೀವು ಫಾಲೋ ಮಾಡಲ್ಲ, ನಿಮ್ಗದು ಬೇಡ ಬಿಡಿ. ಗುರುಜಿ, ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಅನ್ನೋಂಥವ್ರು ನಂಬರ್ಗೆ ಕರೆ ಮಾಡಿದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದಕ್ಕೊಂದು ಒಳ್ಳೆ ಉಪಾಯ ನೀವು ಕೊಡ್ತೀರಾ. ಸೊ ಅದನ್ನ ಫಾಲೋ ಮಾಡ್ಬೋದು. ಸೊ ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇತಿಮಿತಿಗಳ ಬಗ್ಗೆ ಬಹಳ ಒಂದು ಒಳ್ಳೆ ಉತ್ತಮ ಉದಾಹರಣೆ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ ಗೋಲ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಅದಕ್ಕೆ ಹೇಗ್ ವರ್ಕ್ ಮಾಡ್ಬೇಕು, ನಮ್ ಮಿತಿ ಎಷ್ಟು, ನಾವ್ ಅದಕ್ಕೆ ಹೇಗ್ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿ ವರ್ಕ್ ಶಾಪ್ ನಡೆಸ್ತಾ ಇರ್ತಾರೆ ಗುರುಗಳು. ಆ ವರ್ಕ್ ಶಾಪ್ ನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ತಿಳಿಸ್ಕೊಡ್ಲಿದ್ದಾರೆ. ನೀವು ಕೂಡ ಈ ವರ್ಕ್ ಶಾಪ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ವೀಕ್ಷಕರೇ, ನಾವು ಹೊಸ ವರ್ಷದ ಹೊಸ್ತಿಲಲ್ಲಿದ್ದೀವಿ. ಸಾಮಾನ್ಯವಾಗಿ ಜನವರಿ 1 ಬಂದಾಗ ಈ ವರ್ಷ ನಾನು ಇದನ್ನ ಮಾಡ್ಬೇಕು ಅಂತ ಹಲವಾರು ಗುರಿಗಳನ್ನ ಇಟ್ಕೊಂಡಿರ್ತೀವಿ. ಎಷ್ಟೋ ಜನ ಹೊಸ ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋರ್ಗೋಸ್ಕರ ಗುರೂಜಿಯವರು ಜನವರಿ 9, 10 ಹಾಗೆ 11ನೇ ತಾರೀಕು ಸ್ಪೆಷಲ್ ಆನ್ಲೈನ್ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡಿದ್ರೆ ನೀವು ಒಂದ್ ವೇಳೆ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಹೊಸ ಹೊಸ ಐಡಿಯಾಗಳು ಹೇಗ್ ಮಾಡ್ಬೇಕು, ಹೇಗ್ ಸ್ಟಾರ್ಟ್ ಮಾಡ್ಬೇಕು, ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ರೆ ಹೇಗೆ ಇನ್ನು ಅತಿ ಹೆಚ್ಚು ಲಾಭವನ್ನ ಮಾಡ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ವಿಶೇಷವಾದಂತಹ ಟ್ರಿಕ್ಸ್ ಗಳನ್ನ, ಮಾರ್ಗೋಪಾಯಗಳನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಸೊ ಬಿಸ್ನೆಸ್ ಮಾಡೋ ಮನಸ್ಥಿತಿಯಲ್ಲಿ ನೀವಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಆನ್ಲೈನ್ ವರ್ಕ್ಶಾಪ್ ಕೂಡ ನೀವು ಎನ್ರೋಲ್ ಆಗಬಹುದು. ಇನ್ನು ಗುರೂಜಿಯವರು ಮ್ಯಾನಿಫೆಸ್ಟೇಷನ್ ಬುಕ್ ಜೊತೆಗೆ ಹಲವಾರು ಪುಸ್ತಕಗಳನ್ನ ಕೂಡ ಹೊರತಂದಿದ್ದಾರೆ, ಎಸ್ಪೆಷಲಿ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಪುಸ್ತಕಗಳನ್ನ ಕೂಡ ಕೊಂಡ್ಕೊಂಡು ನೀವು ಗುರೂಜಿಯವರು ಅದರಲ್ಲಿ ಹೇಳಿರುವಂತಹ ಕೆಲವೊಂದಿಷ್ಟು ಮಾರ್ಗೋಪಾಯಗಳನ್ನ ಫಾಲೋ ಮಾಡಿದ್ರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಈ ಪುಸ್ತಕಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಪುಸ್ತಕಗಳನ್ನ ನೀವು ಕೊಂಡ್ಕೊಳ್ಬಹುದು ಅಂತ ಹೇಳ್ತಾ, ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.